श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಸಂಪುಟ 42 हाचिएकू रक्षावा मी तैसा हा देखावा येणे दळभारू आघवा ಸಾಚಾ ಆಮುಚ ಭೀಷ್ಮರೊಬ್ಬರನ್ನೇ ರಕ್ಷಿಸಬೇಕು, ನನ್ನಂತೆ ಅವರನ್ನು ನೋಡಬೇಕು, ಇವರಿಂದಲೇ ನಮ್ಮ ಸೈನ್ಯವೆಲ್ಲ ಆಗಬೇಕು ಸುರಕ್ಷಿತವು. ಭೀಷ್ಮರೊಬ್ಬರನ್ನೇ ರಕ್ಷಿಸಬೇಕು, ಅವರನ್ನು ಕೂಡ ನನ್ನಂತೆ ನೋಡಬೇಕು, ಏಕೆಂದರೆ ಇವರಿಂದಲೇ ನಮ್ಮ ಸೈನ್ಯವೆಲ್ಲ ಸುರಕ್ಷಿತವಾಗಿರಬೇಕು. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಯೈಃ ಶಂಖಂ ದದ್ಮೌ ಪ್ರತಾಪವಾನ್. ದುರ್ಯೋಧನನ ಮಾತಿನಿಂದ ಸಂತುಷ್ಟನಾಗಿ ಆ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡುವುದಕ್ಕಾಗಿ ಕುರುಕುಲದಲ್ಲಿಯೇ ವೃದ್ಧ ಪಿತಾಮಹ ಪ್ರತಾಪಿ ಭೀಷ್ಮಾಚಾರ್ಯನು ಸಿಂಹನಾದದಂತೆ ದೊಡ್ಡ ಗರ್ಜನೆ ಮಾಡಿ ಶಂಖ ಊದಿದನು. ಯಾ ರಾಜಾಚಿಯಾ ಬೋಲಾ ಸೇನಾಪತಿ ಸಂತೋಷಲ ಮಗತೇಣೆ ಕೇಲ ಸಿಂಹನಾದು. ಕೇಳಿಯ ದುರ್ಯೋಧನನ ಮಾತನ್ನು ಸೇನಾಪತಿ ಸಂತೋಷಗೊಂಡನು, ಆಗವನು ಮಾಡಿದನು ಸಿಂಹನಾದವನ್ನು. ದುರ್ಯೋಧನನ ಮಾತುಗಳನ್ನು ಕೇಳಿ ಕೌರವ ಸೇನಾಪತಿಯಾದ ಭೀಷ್ಮಾಚಾರ್ಯರಿಗೆ ಸಂತೋಷವಾಯಿತು. ಆಗ ಅವರು ಅತ್ಯಂತ ಉತ್ಸಾಹದಿಂದ ಸಿಂಹಗರ್ಜನೆ ಮಾಡಿದರು. ತೋ ಗಾಜತಸೆ ಅದ್ಭುತು ದೋನ್ಹಿ ಸೈನ್ಯ ಆತು ಪ್ರತಿಧ್ವನಿ ನ ಸಮಾತು ಉಪಜತಸೆ. ಪ್ರಚಂಡವಾಗಿ ಗರ್ಜಿಸುತ್ತಿರಲಾಗಿ ಅಲ್ಲಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಗರ್ಜನೆ ಹಿಡಿಸಿದಂತಾಗಿ ಅಲ್ಲಿ ಪ್ರತಿಧ್ವನಿ ಆಗತೊಡಗಿತು. ವೀರರೆಲ್ಲರೂ ಪ್ರಚಂಡವಾಗಿ ಗರ್ಜಿಸತೊಡಗಿದರು. ಆಗ ಎರಡೂ ಸೈನ್ಯಗಳ ಮಧ್ಯದಲ್ಲಿ ವೀರರ ಗರ್ಜನೆ ಹಿಡಿಸದಂತಾಗಿ ಆ ರಣಾಂಗಣದಲ್ಲಿ ಜೋರಾಗಿ ಪ್ರತಿಧ್ವನಿಯಾಗತೊಡಗಿತು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।